ನನ್ನ ಬುದ್ಧಿಗಿಷ್ಟು ಬೇಗ ಅಲ್ಲೇ ಮರ್ತು ಬಂದ್ಬಿಟ್ಟೆ. ಒಂದ್ ನಿಮಿಷ ಅದಕ್ಕೆ ತಗೊಂಡ್ಬಂದ್ಬಿಡ್ತೀನಿ. ಹಾ ಪರವಾಗಿಲ್ಲ, ನಾನು ಇಲ್ಲಿ ಕಾಯ್ತೀನಿ. ಬೇಗ ಬರ್ತೀನಿ. ಪರವಾಗಿಲ್ಲ, ಆರಾಮಾಗೆ ಬನ್ನಿ. ಅದಕ್ಕೆ ಆರಾಮಾಗಿ ಚೋಕೆ. ನೀವು ಕಾಯ್ತಿದ್ರಿ ಪಾಪ. ಸುಧಾ ಅವ್ರೆ, ಅದಕ್ಕೇನಂತೆ. ಬನ್ನಿ ಅದಕ್ಕೆ ಕೂತ್ಕೊಳ್ಳಿ. ಪರವಾಗಿಲ್ಲ. ಅಯ್ಯೋ, ಅಮ್ಮ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಬ್ಬಿಸ್ತೀನಿ. ಹಾ ಸುಧಾ ಅವ್ರೆ, ಮಲಗ್ಲಿ. ಮಲ್ಗೋರ್ನ ಎಬ್ಬರಿಸ್ಬಾರ್ದು. ಅಲ್ಲ ಅದಕ್ಕೆ ಪಾಪ, ನೀವು ಅವ್ರನ್ನ ನೋಡ್ಬೇಕು ಮಾತಾಡ್ಸ್ಬೇಕು ಅಂತ ಬಂದ್ರಿ. ಅವ್ರು ನೋಡಿದ್ರೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಬ್ಬಿಸ್ತೇನೆ, ಪರವಾಗಿಲ್ಲ ಬಿಡಿ. ಅದಕ್ಕೆ ಮಲಗ್ಲಿ. ಹೇಗಿದ್ರು ಅವ್ರಿಗೆ ಹುಷಾರಿಲ್ಲ ಅಲ್ಲ? ನೀವಿಲ್ಲೇ ಇರ್ತೀರಲ್ಲ, ನಾನು ಇನ್ನೊಮ್ಮೆ ಬಂದು ಮಾತಾಡಿಸ್ತೀನಿ. ಅವ್ರ ಜೊತೆ ನೀವು ಮಾತಾಡ್ಬೇಕಷ್ಟೇ, ಅವ್ರೇನೂ ಮಾತಾಡಲ್ಲ. ಮಾತಾಡ್ತೀನಿ ಬಿಡಿ. ಹೇಳಿ ಕೇಳಿ ಟೀಚರ್ ಬೇರೆ, ಒಬ್ಬೊಬ್ಳೆ ಗಂಟುಗಟ್ಲೆ ಮಾತಾಡೋ ರೂಢಿ ಇದೆ ನನಗೆ. ಮಾತಾಡ್ತೀನಿ. ಅದು ನಿಜ ಅನ್ನಿ. ಮನೆಯೆಲ್ಲ ಚೆನ್ನಾಗೇ ಇಟ್ಕೊಂಡಿದ್ದೀರಲ್ಲ. ನೀವು ಹೇಳೋದನ್ನ ಕೇಳಿ ಇಲ್ಲಿ ಏನಾಗಿರುತ್ತೋ ಏನೋ ಅನ್ಕೊಂಡೆ. ನೀಟಾಗೇ ಇದೆ. ಸರಿ, ನಾನು ಬರ್ತೀನಿ. ನಾನು ಬರ್ತೀನಿ ಅದಕ್ಕೆ. ಗೆಳೆಯ, ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಕಣ. ಅವನ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ ಅಲ್ವೋ. ಒಂದು ಕೈ ಇಟ್ಕೊಂಡು ಅವನೇ ಇಷ್ಟ ಆಡ್ತಾನೆ ಅಂದಮೇಲೆ ನಾವು 2 ಕೈ ಇರೋರು ನಾವೆಷ್ಟು ಆಡ್ಬೇಡ. ಅವನೇನೇ ಮಾಡಿದ್ರು ಏನು ಕೈಗೆ ಬಳೆ ತೊಟ್ಕೊಂಡಿರ್ತೀವ? ಸೇರಿಗೆ ಸವಾ ಸೇರಂತ ಸರಿಯಾಗಿ ಟಕ್ಕರ್ ಕೊಡೋಣ. ಎಲ್ಲೆಲ್ಲಿ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡೋಣ. ಅಲ್ಲದೆ ನಮ್ಮ ಹತ್ರ ಹಣಬಲ ಜನಬಲ ಎಲ್ಲ ಇದೆ ಕಣೋ. ಹಾಗಲ್ಲ ಆನಂದ್, ಯಾವುದೋ ಹಳೆ ದ್ವೇಷಕ್ಕೆ ಮನೆಯವರೆಲ್ಲ ಟಾರ್ಗೆಟ್ ಆಗ್ತಾ ಇದ್ದಾರೆ. ಯಾವಾಗ ಯಾರಿಗೆ ಎಲ್ಲಿ ಏನಾಗ್ಬಿಡುತ್ತೋ ಅಂತ ಯೋಚನೆ ನನಗೆ. ಈಗ ಏನೇನಾಯ್ತು ಅಂತ ನೀನೇ ನೋಡ್ದಿಲ್ಲ. ಮನೆಗೆ ಬಂದು ಬಾಂಬಿಟ್ಟು ಹೋಗಿದ್ದಾರೆ. ಪಾರ್ಥನ ಕಾರ್ದು ಬ್ರೇಕ್ ಫೇಲ್ಯೂರ್ ಮಾಡಿದ್ದಾರೆ. ಏನ್ ಮಾಡೋಕ್ಕೂ ಹೇಸಲ್ಲ ಕಣೋ. ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ. ತಾವು ಹಾಳಾದ್ರೂ ಪರವಾಗಿಲ್ಲ, ಇನ್ನೊಬ್ರು ಮನೆ ಹಾಳಾಗಿ ಹೋಗ್ಲಿ ಅಂತ ಮೆಂಟಾಲಿಟಿ ಇರೋರು. ಏನ್ ಮಾಡ್ತೀಯ ಅವ್ರನ್ನ? ಸರಿ, ಒಂದು ಕೆಲಸ ಮಾಡೋಣ, ಕಂಪ್ಲೇಂಟ್ ಕೊಟ್ಬಿಡೋಣ. ಒಳಗಾಗ್ತಾರೆ, ಯಾವಾಗ ಬುದ್ಧಿ ಬರುತ್ತೆ. ವರ್ಕ್ ಆಗಲ್ಲ ಆನಂದ್. ಹಾಗಿದ್ರೆ ಅವರು ಈಗಾಗಲೇ ಬದಲಾಗಬೇಕಾಗಿತ್ತು. ಅವರು ಒಂದ್ಸತಿ ಜೈಲಿಗೆ ಹೋಗಿ ಬಂದಿದ್ದಾರೆ. 1-2 ವರ್ಷ ಅಲ್ಲ, ಸುಮಾರು ವರ್ಷ ಜೈಲಲ್ಲಿ ಇದ್ದು ಬಂದವರು. ಅದಾದ್ಮೇಲೆ ಅವ್ರು ಹೀಗೆ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟು ದ್ವೇಷ ಇರಬೇಡ, ನೀನೇ ಯೋಚನೆ ಮಾಡು. ಇದು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಕಣೋ. ನಾವೇನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಬೆಂಕಿಗೆ ಪೆಟ್ರೋಲ್ ಸುರಿದಂಗೆ ಆಗುತ್ತೆ. ಬೇಡ ಕಣ, ನಿಜ ಹೇಳ್ತೀನಿ ಕೇಳೋ. ನನಗೂ ಅವ್ರ ಜೊತೆ ಗುದ್ದಾಡಕ್ಕೆ ಇಷ್ಟ ಇಲ್ಲ. ನಮ್ಮವ್ರನ್ನ ಕಾಪಾಡ್ಕೊಂಡ್ರೆ ಸಾಕು. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ, ಇದರಿಂದ ಕಾಂಪ್ಲಿಕೇಟ್ ಆಗುತ್ತೆ ಕಣ. ಆಯ್ತು ಬಿಡು, ಕಂಪ್ಲೇಂಟ್ ಏನು ಬೇಡ. ನಮ್ಮವ್ರನ್ನೇ ಒಬ್ಬರನ್ನ ಅಪಾಯಿಂಟ್ ಮಾಡೋಣ. ಅವ್ರ ಮೇಲೆ ಕಂಡಿಟ್ಟಿರಲಿ, ಅವಾಗ ಅವ್ರಿಗೂ ಗೊತ್ತಾಗಲ್ಲ, ನಾವು ಸೇಫ್. ಓಕೆನಾ? ನಮ್ಮದ್ರ ಅಷ್ಟೇ. ಬೇಬಿ, ಬೇಡ, ತುಂಬಾ ನಾಟಿ ಆಗ್ತಿದ್ಯಾ ನೀನು. ಏನ್ ಮಾಡೋದು, ಎಲ್ಲ ಸಹವಾಸ ದೋಷ. ನಿಮ್ ಸಹವಾಸ ಮಾಡಿ ಹೀಗಾಗ್ಬಿಟ್ಟಿದೀನಿ. ಹಿಂಗೆ ಅಂದ್ರೆ ಹೆಂಗೆ? ಅದ್ ಹಾಗೆ. ಅದ್ ಹಂಗೆ ಅಂದ್ರೆ ಹಿಂಗೆ? ನಾಚಿಕೆನ? ಅಲ್ಲ ಯಾರಪ್ಪ ಇದೆ? ಶಿವಪೂಜಲ್ ಕಡಿ. ಮಾಮ್ ಮಾತಾಬ್ರ. ಹಲೋ ಜೈ, ಎಲ್ಲಿದೀಯಾ? ಹೀಗೆ ಹೊರಗಡೆ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿದೆ. ನಾನು ಹೇಳಿದ ಕೆಲಸ ಮಾಡದ್ ಬಿಟ್ಟು ಏನ್ ಮಾಡ್ತಾ ಇದೀಯಾ? ಒಂದು ಹುಡುಗಿ ಫೋಟೋ ಹುಡುಕಕ್ ಆಗ್ಲಿಲ್ವಾ ನಿನ್ ಕೈಯಲ್ಲಿ? ಅವ್ರು ಎಲ್ಲಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ನಿನ್ ಕೈಯಲ್ಲಿ ಟ್ರ್ಯಾಕ್ ಮಾಡಕ್ ಆಗಿಲ್ಲ. ಫೋಟೋನಾದ್ರೂ ಕಲೆಕ್ಟ್ ಮಾಡು ಅಂದ್ರೆ ಅದನ್ನೂ ಆಗ್ತಾ ಇಲ್ಲ. ಹೇಳಿದ ಕೆಲಸ ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತೀಯ ನೀನು. ಮಾಮ್, ನೀನ್ ಹೇಳಿದ ಕೆಲಸನೇ ಮಾಡ್ತಾ ಇರೋದು. ನಾನು ಬೇರೆ ಏನೋ ಕೆಲಸ ಮಾಡ್ತಿಲ್ಲ. ಅದೇ ನಿನಗೆ ಅಪ್ಡೇಟ್ ಮಾಡೋದು ಮರ್ತೆ ಅಷ್ಟೇನೆ. ಈಗಲೂ ಅದೇ ಕೆಲಸದ ಮೇಲೆ ಇದ್ದೀನಿ. ಡೋಂಟ್ ವರಿ ಮಾಮ್, ಆ ಹುಡುಗಿ ಫೋಟೋ ಹುಡುಕ್ಸೋ ಜವಾಬ್ದಾರಿ ನಂದು. ಬರೀ ಫೋಟೋ ಅಲ್ಲ, ಅವಳು ಎಲ್ಲಿದ್ದಾಳೆ ಅನ್ನೋದನ್ನು ಹುಡುಕ್ಸಿ ನಿನಗೆ ಆದಷ್ಟು ಬೇಗ ಹೇಳ್ತೀನಿ. ಬರೀ ಹೇಳಿದ್ರೆ ಸಾಲದು, ಮಾಡಿ ಮುಗಿಸು. ಅಫ್ಕೋರ್ಸ್ ಮಾಮ್, ಐಲ್ ಡೂ. ಜೈ, ಯಾಕೆ ಇಷ್ಟೊಂದು ಟೆನ್ಸ್ ಆಗಿದ್ದೀರಾ? ಅದು ಮಾಮ್ ಒಂದು ಇಂಪಾರ್ಟೆಂಟ್ ಕೆಲಸ ಹೇಳಿದ್ರು. ನಿನ್ನ ನೋಡೋ ಅರ್ಜೆಂಟ್ ಅಲ್ಲಿ ಕೆಲಸ ಮಾಡೋದೇ ಮರ್ತ್ಬಿಟ್ಟೆ. ಅದಕ್ಕೆ ಎಷ್ಟು ಇಸ್ಕೊಳ್ಳಿ. ವಾ, ಇದ್ರಲ್ಲೇ ಗೊತ್ತಾಗತ್ತೆ ನೀವು ನನ್ನ ಎಷ್ಟು ಇಷ್ಟಪಡ್ತೀರಾ ಅಂತ. ಥ್ಯಾಂಕ್ ಯು ಜೈ, ಯು ಸೋ ಮಚ್. ಕಮ್ ಆನ್ ಬೇಬಿ, ಇಟ್ಸ್ ಓಕೆ. ಐಲ್ ಫಿನಿಶ್ ದ ಜಾಬ್. ಆಯ್ತಾ? ಇನ್ನೊಂದು ಕಾಲ್ ಇದೆ. ಶೋರ್.
ಅಕ್ಕ ಏನಮ್ಮ? ಅಕ್ಕ ಅದು ಈ ಮನೇಲಿ ಒಬ್ರು ಹುಡುಗಿ ಇದ್ರಲ್ಲ ಅವ್ರೆಲ್ಲಕ್ಕ? ಯಾರು? ಸುಧಾನಾ? ಹಾ ಹೌದು ಅಕ್ಕ. ಅವ್ರೆಲ್ಲಿ? ಅವ್ರಾ ಎಲ್ಲಿ ಅಂತ ಗೊತ್ತಿಲ್ಲಮ್ಮ. ಅವತ್ತು ಅವ್ರ ಮನೆ ಬೆಂಕಿ ಬಿದ್ದಿತ್ತು. ಅವ್ರ ಅಮ್ಮನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ಲು. ಅದಾದ್ಮೇಲೆ ಅವಳು ತಿರ್ಗಾ ವಾಪಸ್ ಬಂದೇ ಇಲ್ಲ. ಹೌದಾ? ಹೋಗ್ಲಿ, ಅವ್ರ ಫೋಟೋ ಏನಾದ್ರೂ ಸಿಗುತ್ತಾ ಅಕ್ಕ? ಫೋಟೋನಾ? ಫೋಟೋ ಎಲ್ಲ ಯಾಕಮ್ಮ? ಅದು ನಮ್ ಕಡೆಯವ್ರು ಒಬ್ರು ಸುಧಾ ಅನ್ನೋ ಹುಡುಗಿನ ಹುಡುಕ್ತಾ ಇದ್ರು. ಫೋಟೋ ಕಳ್ಸಿದ್ರೆ ಪಕ್ಕ ಆಗುತ್ತಲ್ವಾ, ಅಷ್ಟೇ, ಅದಕ್ಕೆ ಕೇಳಿದ್ದು. ಹೌದಾ? ಅವ್ರು ಯಾಕೆ ಇವಳನ್ನ ಹುಡುಕ್ಬೇಕು? ಅದೇನೋ ಗೊತ್ತಿಲ್ಲ ಅಕ್ಕ, ಅವ್ರು ನನ್ಗೆ ಹೇಳಲಿಲ್ಲ. ಗೊತ್ತಾಯ್ತು ಬಿಡು, ಅವ್ರ ಕಡೆಯವ್ರು ಯಾರೋ ಇವಳನ್ನ ಹುಡುಕ್ತಾ ಇರ್ಬೇಕು. ಇವಳಿಗೆ ಹಿಂದೆ ಮುಂದೆ ಯಾರೂ ಇಲ್ಲ. ನನ್ನ ಮಗಳು ಒಂದ್ಸರಿ ಅವಳ ಫೋಟೋ ತಗೊಂಡ್ಬಂದಿದ್ಲು. ಇರು, ಒಂದ್ ನಿಮಿಷ ನೋಡ್ಕೊಂಡು ಬರ್ತೀನಿ. ಹಾ ಹಾ, ಸಿಕ್ತಮ್ಮ, ಇವಳೇ ಸುಧಾ. ಒಂದ್ ಫೋಟೋ ತಗೊಂಡ್ ಕಳಿಸ್ಬಿಡ್ತೀನಿ ಅಕ್ಕ. ಸರಿ ಅಮ್ಮ. ತಗೊಳ್ಳಿ ಅಕ್ಕ. ಥ್ಯಾಂಕ್ಸ್ ಅಕ್ಕ, ನಾನು ಇನ್ ಬರ್ತೀನಿ. ಹಾ ಸರಿ.